ಕಮಿಷನ್ ಆರೋಪದ ವಿಚಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ದ್ವಂದ್ವ ಧೋರಣೆ ಅನುಸರಿಸುತ್ತಿದೆ ಅಂತ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಸರ್ಕಾರದ ಮೇಲೆ ಗುತ್ತಿಗೆದಾರರ ಸಂಘ ಮಾಡಿರ್ತಕ್ಕಂಥ 80% ಕಮಿಷನ್ ಆರೋಪ ಗಂಭೀರ ವಿಷಯವಾಗಿದ್ದು ಅದು ಸುಳ್ಳು ಅಂತ ಹೇಳಲಿ. ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಲಿ ಅಂತ ಸವಾಲು ಹಾಕಿದರು. ಕಸದ ಟೆಂಡರ್ ಪಡೆಯಲು 7% ಕಮಿಷನ್, ಬಿಲ್ ಬಿಡುಗಡೆಗೆ 7% ಹಾಗೂ ವಿಶೇಷ LOC ಪಡೆಯಲು 7% ನೀಡಬೇಕಾಗಿದೆ. ಇದರಿಂದ ಒಟ್ಟಾರೆ 21% ಕಮಿಷನ್ ಸರ್ಕಾರಕ್ಕೆ ಹೋಗ್ತಾ ಇದೆ. ಎಂಜಿನಿಯರ್ಗಳಿಗೆ ಬೇರೆ ಕಮಿಷನ್ ನೀಡಬೇಕಾಗುತ್ತಿದೆ. ಕಸದ ಸಮಸ್ಯೆಗೆ ಸರ್ಕಾರದ ಮಾಫಿಯಾವೇ ಕಾರಣ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ರು. ನಾವು ಸತ್ಯ ಹರಿಶ್ಚಂದ್ರನ ಮಕ್ಕಳು ಅಂತ ಹೇಳಿಕೊಳ್ಳುವ ಸಚಿವರು ಮೊದಲು ಈ ಆರೋಪಗಳಿಗೆ ಸ್ಪಷ್ಟನೆ ನೀಡಬೇಕು. ರಾಜ್ಯದ ಟೆಂಡರ್ಗಳು ನೆರೆಯ ಆಂಧ್ರ ಪ್ರದೇಶದ ಗುತ್ತಿಗೆದಾರರಿಗೆ ಹೋಗ್ತಿವೆ. KKRDB ಕಾಮಗಾರಿಗಳನ್ನ ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಹೌದು, ಕರ್ನಾಟಕ ಸರ್ಕಾರದಲ್ಲಿ ಮೋರ್ ದೆನ್ 50% ಕೆಲಸ ಆಂಧ್ರದ ಗುತ್ತಿಗೆದಾರಿಗೆ ಹೋಗ್ತಾ ಇದೆ, ತೆಲಂಗಾಣದ ಗುತ್ತಿಗೆದಾರಿಗೆ ಹೋಗ್ತದೆ, ಕರ್ನಾಟಕದ ಗುತ್ತಿಗೆದಾರಿಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕಮಿಷನ್ ತಗೊಂಡು ನಾಳೆ ಪ್ರೆಸ್ಮೆಂಟ್ ಮಾಡಿ ಹೇಳ್ಬಿಡ್ತಾರಲ್ಲ, ಹಾಗಾಗಿ ದೊಡ್ಡ ದೊಡ್ಡ ಗುತ್ತಿಗೆಗಳನ್ನ ಬೇರೆ ರಾಜ್ಯದ ಗುತ್ತಿಗೆದಾರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ವಾಸ್ತವ. ಅಂಡ್ ನೀವು ಇದಕ್ಕೆ ಹೇಳಿ ಅಂತ ಕೇಳ್ತಾ ಇದ್ದೀರಿ. ನಿಮ್ಮ ಮೇಲೆ 40% ಆರೋಪ ಬಂದಾಗ ಏನ್ ಮಾಡ್ರಿ ನೀವೆಲ್ಲ? ಆರೋಶಕ್ ಅವರೇ, ಏನ್ ಮಾಡಿದ್ರಿ ನೀವೆಲ್ಲ? PCM ಬಂದಾಗ ಏನ್ ಮಾಡಿದ್ರಿ ನೀವೆಲ್ಲ? BJP ಸರ್ಕಾರ ಇದ್ದಾಗಲೂ ಇದೇ ಹಣೆ ಬರ, ಈಗಲೂ ಅದೇ ಹಣೆ ಬರ. ಪರ್ಸೆಂಟೇಜ್ ಅವರು ಹೇಳ್ತಾರೆ, ನೀವು ಹೇಳ್ತಾ ಇದೀರಿ. ಬಟ್ ಜನರುಗಳ ದುರಂತ ಇವೆಲ್ಲ ನೋಡ್ಬೇಕಾಗಿರೋ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಫೆಬ್ರವರಿ 19 ಗುರುವಾರ ಕರ್ನಾಟಕ ರಾಜ್ಯ ಸಾರಿಗೆ ನೌಕರರು ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದ್ದಾರೆ. ಹೀಗಾಗಿ ಸಾವಿರಾರು ನೌಕರರು ಕರ್ತವ್ಯಕ್ಕೆ ಗೈರಾಗುವ ಸಾಧ್ಯತೆ ಇದೆ. ಪರಿಣಾಮ ರಾಜ್ಯಾದ್ಯಂತ KSRTC ಬಸ್ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗುವ ಸಾಧ್ಯತೆ ಇದೆ. ಸಾರಿಗೆ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಗಳೂರು ಕಡೆಗೆ ಜಮಾಯಿಸುವ ನಿರೀಕ್ಷೆ ಇದೆ. ಈ ಮಧ್ಯೆ KSRTC ವ್ಯವಸ್ಥಾಪಕ ನಿರ್ದೇಶಕ ಅಕ್ರಮ್ ಪಾಷಾ ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗುವಂತೆ ನೌಕರರಿಗೆ ಸೂಚನೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ತವ್ಯಕ್ಕೆ ಗೈರಾದಲ್ಲಿ ವೇತನ ಕಡಿತ ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಗೈರಾಗುವ ನೌಕರರ ಪಟ್ಟಿಯನ್ನ ಘಟಕವಾರು ಸಿದ್ಧಪಡಿಸಿ ಕ್ರಮ ಕೈಗೊಳ್ಳಿ. ಕೆಲಸ ಮಾಡದಿದ್ದಾಗ ವೇತನವಿಲ್ಲ ಎಂಬ ತತ್ವದಡಿ ಕ್ರಮ ಜರುಗಿಸಲಾಗುತ್ತದೆ. ತುರ್ತು ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ಯಾವುದೇ ರಜೆ ನೀಡಬೇಡಿ. ಇದು ವಾರದ ರಜೆ ಅಥವಾ ದೀರ್ಘಾವಧಿ ರಜೆಯಲ್ಲಿರುವವರಿಗೆ ಅನ್ವಯಿಸೋದಿಲ್ಲ. ಅಗತ್ಯವಿದ್ರೆ ವಾರದ ರಜೆಯನ್ನ ರದ್ದುಪಡಿಸಿ ಕೆಲಸಕ್ಕೆ ನಿಯೋಜಿಸಿ ಅಂತ ಅಧಿಕಾರಿಗಳಿಗೆ ಅಕ್ರಮ್ ಪಾಷಾ ನಿರ್ದೇಶನ ಕೊಟ್ಟಿದ್ದಾರೆ. ಸರ್ಕಾರದ ಬಳಿ ದುಡ್ಡಿದೆ, 50,000 ಕೋಟಿನ ಗ್ಯಾರಂಟಿ ಖರ್ಚು ಮಾಡ್ತಿದ್ರಿ. ಪಾಪ KSRTC BMTC ಸಾರಿಗೆ ನೌಕರರಿಗೆ ಸಂಬಳ ಏನ್ ಜಾಸ್ತಿ ಮಾಡಬೇಕು, ಏನ್ ಅರಿಯರ್ಸ್ ಕೊಡ್ಬೇಕು, ಕೊಟ್ರಾಗತ್ತೆ. ದುಡಿಯೋ ಕೈಗೆ ಹಣ ಕೊಡದೆ, ನೆರವು ಕೊಡದೆ ಇಲ್ಲಿ ಏನೇನೋ ಮಾಡ್ತಾರಪ್ಪ. ದುಡ್ಡು ಐತೆ, ಲಾಭದಲ್ಲಿ ಐತೆ KSRTC BMTC ಎಲ್ಲ. ನಾವ್ ಹೇಳಿದಲ್ಲ, ಸರ್ಕಾರ ಹೇಳಿದ್ದು. ಲಾಭದಲ್ಲಿದ ಕೊಡಕ್ಕೇನು ದರ್ದು ಅಲ್ವಾ? ಸರ್ಕಾರದ ಖಜಾನಲ್ಲಿ ದುಡ್ಡು ಐತೆ, ಕೊಡಕ್ಕೇನು ಸಮಸ್ಯೆ? ನಾವ್ ಹೇಳಿದಲ್ಲ, CM ಹೇಳೋದು ದುಡ್ಡಿದೆ ಖಜಾನಲ್ಲಿ ಅಂತ. ಸರಿಯಾಗಿ ಸರ್ಕಾರವನ್ನ ನಡೆಸಲಾಗದ, ಹಣಕಾಸು ವ್ಯವಸ್ಥೆನ ನಿರ್ವಹಿಸಲಾಗದ ಅಸಮರ್ಥ ಸರ್ಕಾರ ಅಂತ ಜನ ಬೈತಾರೆ. ಎಲ್ಲ ಇದೆ ಅಂತೀರಿ, ಯಾಕೆ ಕೊಡಕ್ಕೇನು ಕಷ್ಟಪಡ್ತಲ್ವ ಅವರಲ್ಲ? ಕಂಡಕ್ಟರ್ ಡ್ರೈವರ್ಗಳು ಬಸ್ಸಲ್ಲಿ ಓಡಾಡೋರ್ಗೆ ಫ್ರೀ, ಆ ಬಸ್ ಓಡಿಸೋರ್ಗೆ ಕಂಡಕ್ಟರ್ಗಳಿಗೆ ಬೇಕಾದ್ ಕೂಡ ಕಷ್ಟ. ದುರಂತ ಇವೆಲ್ಲ. ಅಸ್ಸಾಂ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ. ಮಾಜಿ ಕಾಂಗ್ರೆಸ್ ಮುಖ್ಯಸ್ಥ ಭೂಪೇನ್ ಬೋರಾ BJPಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಫೆಬ್ರವರಿ 22ಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದು ಗುವಾಹಟಿ ಮತ್ತು ಉತ್ತರ ಲಿಂಕಿಂಪುರದಲ್ಲಿ ಹಲವು ನಾಯಕರು ಕಾರ್ಯಕರ್ತರ ಜೊತೆ ಕಮಲ್ ಅಡಿಯಲಿದ್ದಾರೆ. ಈ ಬಗ್ಗೆ CM ಹಿಮಂತ್ ಬಿಶ್ವ ಶರ್ಮಾ ಸ್ಪಷ್ಟನೆ ನೀಡಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಈಗಾಗಲೇ ಭೂಪೇನ್ ಬೋರಾ ಸೇರ್ಪಡೆಯನ್ನ ಅನುಮೋದಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ ಭೂಪೇನ್ ಬೋರಾ ಅವರಿಗೆ ಎಲ್ಲಾ ಗೌರವ ಮತ್ತು ಘನತೆಯನ್ನ ನೀಡಲಾಗುವುದು. ಭೂಪೇನ್ ಬೋರಾ ಕಾಂಗ್ರೆಸ್ನಲ್ಲಿ ದೀರ್ಘಕಾಲದಿಂದ ಕಷ್ಟಪಟ್ಟಿದ್ದಾರೆ. ಈಗ ಅವರು ಬಯಸಿದ್ದನ್ನ ಮಾಡಲು BJPಯಲ್ಲಿ ಅವರಿಗೆ ವೇದಿಕೆ ಸಿಗಲಿದೆ ಅಂತ ಹೇಳಿದರು. ಇನ್ನು ಭೂಪೇನ್ ಬೋರಾ ಫೆಬ್ರವರಿ 16 ಸೋಮವಾರವಷ್ಟೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ರು. ಆದರೆ ಪಕ್ಷದ ಹೈಕಮಾಂಡ್ ಅವರ ರಾಜೀನಾಮೆಯನ್ನ ಸ್ವೀಕರಿಸಿರಲಿಲ್ಲ. ರಾಜೀನಾಮೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಮನವೊಲಿಸಲು ಪ್ರಯತ್ನಿಸಿತ್ತು. ನಂತರ ತಮ್ಮ ನಿರ್ಧಾರವನ್ನ ಮರುಪರಿಶೀಲಿಸಲು ಸಮಯವನ್ನ ಕೋರಿದ್ರು. ಆದರೆ ಕಾಂಗ್ರೆಸ್ ತೊರೆಯುವ ನಿರ್ಧಾರದಿಂದ ಹಿಂದೆ ಸರಿದಿಲ್ಲ. ಪಕ್ಷಾಂತರ ನಡೀತಾ ಇರ್ತವೆ, ಇಲ್ಲ ಎಲೆಕ್ಷನ್ ಇದೆ ಅಸ್ಸಾಮಲ್ಲಿ, ಹಾಗಾಗಿ ಇದಾಗ್ತಾ ಇದೆ. ಅಮೆರಿಕ ಹಾಗೂ ಇರಾನ್ ನಡುವೆ ಉದ್ವಿಗ್ನತೆ ಭುಗಿಲೆದ್ದಿದೆ. ಫೆಬ್ರವರಿ 17ರಂದು ಜಿನಿವಾದಲ್ಲಿ ನಡೆದ 2ನೇ ಸುತ್ತಿನ ಮಾತುಕತೆ ಫಲಪ್ರದವಾಗಿಲ್ಲ. ತಾರ್ಕಿಕ ಅಂತ್ಯ ಸಿಗದ ಹಿನ್ನೆಲೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ವಾತಾವರಣ ಮತ್ತಷ್ಟು ಹೆಚ್ಚಾಗಿದೆ. ಈ ಮಾತುಕತೆಗಳಲ್ಲಿ ಟ್ರಂಪ್ ಹಾಕಿದ್ದ ಎಲ್ಲಾ ಷರತ್ತುಗಳನ್ನ ಇರಾನ್ ಒಪ್ಕೊಂಡಿಲ್ಲ. ಈ ಬೆನ್ನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅಮೆರಿಕಾಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಹೊರ್ಮೋಜ್ ಜಲಸಂಧಿಯಲ್ಲಿ ಇರಾನ್ IRGC ಸಮರಾಭ್ಯಾಸ ನಡೆಸುತ್ತಿದ್ದು ಅಮೆರಿಕ ಫೈಟರ್ ಜೆಟ್ ನಿಯೋಜಿಸಿದೆ. US ಮಿಲಿಟರಿ ಜಮಾವಣೆ ಹೆಚ್ಚುತ್ತಿದ್ದಂತೆ ಮಿಲಿಟರಿ ದಾಳಿಯ ಬೆದರಿಕೆ ಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷರು ತಮ್ಮ ಬಳಿ ವಿಶ್ವದ ಅತ್ಯಂತ ಬಲಿಷ್ಠ ಮಿಲಿಟರಿ ಪಡೆ ಇದೆ ಎಂದು ಹೇಳುತ್ತಲೇ ಇದ್ದಾರೆ. ವಿಶ್ವದ ಅತ್ಯಂತ ಬಲಿಷ್ಠ ಮಿಲಿಟರಿ ಪಡೆ ಮತ್ತೆ ಮೇಲೇಳದಂತೆ ಒಡೆಯುತ್ತೇವೆ ಅಂತ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾರೆ. ಗ್ರೇಟ್. ಟ್ರಂಪ್ ತಿಕ್ಲುತನಗಳಿಗೆ ಇರಾನ್ ಅಧ್ಯಕ್ಷ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನಾಗತ್ತು ಅಂತ. ಬಲಿಷ್ಠ ಅಮೆರಿಕ
ಇರಾನ್ ಅನ್ನ ಹೇಗೆ ಫೇಸ್ ಮಾಡುತ್ತೆ, ಏನ್ ಮಾಡುತ್ತೆ ಕಾದು ನೋಡೋದು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಿತ್ತೂರು ಕರ್ನಾಟಕ ವಿಭಾಗ ಬಸನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರ ಕ್ಷೇತ್ರ, ನಿಖಿಲ್ ಕತ್ತಿ ಹುಕ್ಕೇರಿ ಕ್ಷೇತ್ರ, ಚಂದು ಲಮಾಣಿ ಶಿರಹಟ್ಟಿ ಕ್ಷೇತ್ರ, ಕೋನಾರೆಡ್ಡಿ ನವಲಗುಂದ ಕ್ಷೇತ್ರ, ಗಣೇಶ ಹುಕ್ಕೇರಿ ಚಿಕ್ಕೋಡಿ ಸದಲಗ ಕ್ಷೇತ್ರ, ಅರವಿಂದ ಬೆಲ್ಲದ್ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ, ಅಶೋಕ್ ಪಟ್ಟಣ್ ರಾಮದುರ್ಗ ಕ್ಷೇತ್ರ, ಯಶವಂತ ರಾಯಗೌಡ ಪಾಟೀಲ್ ಇಂಡಿ ಕ್ಷೇತ್ರ, ಶ್ರೀನಿವಾಸ ಮಾನೆ ಹಾನಗಲ್ ಕ್ಷೇತ್ರ, ಸಿದ್ದು ಸವದಿ ತೇರದಾಳ ಕ್ಷೇತ್ರ, ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರ, ಭೀಮನಗೌಡ ದೇವರ ಹೆಪ್ಪರಗಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.